ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಇವತ್ತಿನ ದಿನ ನಾನು ಬಹಳ ದಿನಗಳ ನಂತರ ನಮ್ಮ ನಟರಾಜ್ ಗಿಲ್ಲಿ ಅವರು ಹಾಗೂ ಬಿಗ್ ಬಾಸ್ನ ಕಾವ್ಯ ಶೈವಾ ಅವರ ಕುರಿತು ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಕೂತಿದ್ದೀನಿ. ನಿನ್ನೆ ಏಪ್ರಿಲ್ 26 ರವಿವಾರ ಪದ್ಮನಾಭನಗರದೊಳಗ ಒಂದು ಉತ್ಸವ ಇತ್ತು, ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಶ್ರೀಮಾನ್ ವಿನಯ ಗುರೂಜಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ಅದು. ಆ ಕಾರ್ಯಕ್ರಮಕ್ಕೆ ನಮ್ಮ ಗಿಲ್ಲಿ ನಟ ಹಾಗೂ ಕಾವ್ಯ ಅವರು ಕೂಡ ಬಂದಿದ್ರು. ಅವ್ರನ್ನ ಸ್ವಾಗತ ಮಾಡಿದ್ರು. ಆ ಕಾರ್ಯಕ್ರಮಕ್ಕೆ ಅವ್ರನ್ನ ಕರೆಸಲಾಗಿತ್ತು. ಅವರಿಬ್ಬರನ್ನು ನೋಡಿದ್ರೆ ನಮಗ ಅವರಿಬ್ರು ಕೇವಲ ಸ್ನೇಹಿತರ ತರ ಕಾಣಿಸಲ್ಲ, ಅದಕ್ಕಿಂತಲೂ ಒಂದಷ್ಟು ಮೇಲೆ ಇದ್ದಾರೆ. ಅಂದ್ರೆ ಆತ್ಮೀಯ ಸ್ನೇಹಿತರಾಗಿದ್ದಾರೆ. ಬಹಳ ಜನ ಅವರಿಬ್ರು ಒಂದಾಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಬಹಳ ಜನ ಅಭಿಮಾನಿಗಳಿಗೆ ಅವ್ರ ಬಗ್ಗೆ ಒಂದಷ್ಟು ಕುತೂಹಲ, ಒಂದಷ್ಟು ಪ್ರೀತಿ. ಅವ್ರನ್ನ ಕಂಡ್ರೆ ಬಹಳ ಖುಷಿ ಪಡ್ತಾರೆ ಜನ. ಏನೋ ಒಂದು ಒಳ್ಳೆಯ ಜೋಡಿ ಇದು, ಇವರಿಬ್ರು ವಿವಾಹ ಆದ್ರ ಮದುವೆ ಆದ್ರ ಬಹಳ ಚಂದ ಇರ್ತದ, ಒಳ್ಳೆಯ ಜೋಡಿ ಅನ್ನುವಂಥ ಒಂದು ಅಭಿಮಾನ ಜನಗಳಿಗೆ, ವಿಚಿತ್ರವಾದಂತಹ ಅಭಿಮಾನ. ಅವರಿಬ್ರು ನಾವು ಕೇವಲ ಸ್ನೇಹಿತರಂತ ಎಷ್ಟು ಬಾರಿ ಹೇಳಿದ್ರು ಕೂಡ ಅಭಿಮಾನಿಗಳಿಗೆ ನಂಬಿಕೆ ಆಗ್ತಾ ಇಲ್ಲ, ಅದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ನೀವು ಕೇವಲ ಸ್ನೇಹಿತರಾಗಿರ್ಬಾರ್ದು, ನೀವು ಜೀವನ ಪರ್ಯಂತ ಒಂದಾಗಿರ್ಬೇಕು ಅನ್ನೋದು ಅವರ ಆಶಯ. ಅದು ತಪ್ಪಂತೂ ಹೇಳಲಿಕ್ಕೆ ಆಗಲ್ಲ, ಅಭಿಮಾನಿಗಳ ಇಷ್ಟ ಅದು. ಅದನ್ನ ಪಾಲಿಸುವುದು ಬಿಡುವುದು ಅವ್ರಿಗೆ ಬಿಟ್ಟದ್ದು. ಅವ್ರ ಇಚ್ಛಾ ಏನದನೋ ನಮಗ್ ಗೊತ್ತಿಲ್ಲ. ಆದ್ರೆ ಅವ್ರು ನೋಡಿದ್ರೆ ಏನೋ ಒಂದು ವಿಶೇಷ ಆಕರ್ಷಣೆ ಇವರಲ್ಲಿ ಕಂಡು ಬರ್ತಾ ಇದೆ. ನಾನು ಏಪ್ರಿಲ್ 8ನೇ ತಾರೀಕಿಗೆ ರಾತ್ರಿ 8 ಗಂಟೆಗೆ ನನ್ನ ಎಡಗಣ್ಣಿನ ಆಪರೇಷನ್ ಆಯ್ತು. ಕಣ್ಣಿಗೆ ಪೊರೆ ಬಂದಿತ್ತು, ಕಣ್ಣು ಬಹಳ ಮಬ್ಬು ಕಾಣಿಸ್ತಾ ಇತ್ತು. ಹೀಗಾಗಿ ಬಾಗಲಕೋಟೆ ಒಳಗ ಡಾಕ್ಟರ್ ಲಕ್ಷ್ಮಣ್ ದಾಸರ್ ಅಂತ ತಿಳ್ಕೊಂಡು ಉತ್ತಮ ಕಣ್ಣಿನ ವೈದ್ಯರು, ಬಹಳ ಒಳ್ಳೆಯ ವೈದ್ಯರು ಅವರು. ಅವ್ರ ಕಡೆಗೆ ಬಹಳ ದೂರದಿಂದ ಬಹಳ ಜನ ಬರ್ತಾರೆ. ಸಿಕ್ಕಾಪಟ್ಟಿ ಪಾಳೆ ಇರ್ತದ ಅವರಲ್ಲಿ, ಕೆವು ಬಹಳ ಇರ್ತದ. ಅವರು ಆಪರೇಷನ್ ಮಾಡಿದ ಮೇಲೆ ನನಗೆ ಕೆಲವೊಂದು ನಿಯಮಾವಳಿಗಳನ್ನ ಹೇಳಿದ್ರು. ಆ ಪ್ರಕಾರ ನಾನು ನಿಯಮಾವಳಿಗಳನ್ನ ಪಾಲಿಸ್ತಾ ಇದ್ದೀನಿ. ಇನ್ನೂ ಮುಗುದಿಲ್ಲ. ಈ ಕರಿ ಚಸ್ಮಾ ಹೋಗಿ ನನಗೊಂದು ಬೇರೆ ಚಸ್ಮಾ ಕೊಡ್ಬೇಕಪ್ಪ ಅಂದ್ರ ಅದು ಇನ್ನೂ ಟೈಮ್ ಅದ. ಹೀಗಾಗಿ ಇಷ್ಟು ದಿನ ನಾನು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಇವತ್ತು ನಾನು ಪದ್ಮನಾಭನಗರದ ಉತ್ಸವದ ಬಗ್ಗೆ, ಅಲ್ಲಿ ಬಂದಂತ ಗಿಲ್ಲಿ ಕಾವ್ಯ ಅವರ ಕುರಿತು 4 ಮಾತು ಆಡಬೇಕು ಅಂತ ಕೂತಿದ್ದೀನಿ. ಅಲ್ಲೇ ಸಿಕ್ಕಾಪಟ್ಟಿ ಜನಗಳು ನೆರೆದಿದ್ರು. ಕಾರ್ಯಕ್ರಮಕ್ಕಂತ ಬಂದವರಿದ್ರು, ಜೊತೆಗೆ ಗಿಲ್ಲಿ ಮತ್ತು ಕಾವ್ಯ ಅವ್ರನ್ನ ನೋಡ್ಲಿಕ್ಕೆ ಬಂದವರು ಬಹಳ ಜನ ಇದ್ರು. ವಿಶೇಷವಾಗಿ ಗಿಲ್ಲಿ ಮತ್ತು ಕಾವ್ಯ ಅವ್ರನ್ನ ನೋಡ್ಬೇಕು ಅನ್ನುವ ಆಶಯ, ಕಣ್ಣು ತುಂಬಿಸಿಕೋಬೇಕು ಅನ್ನುವ ಆಶಯ, ಅದಕ್ಕೋಸ್ಕರ ಬಂದಂತಹ ಅಭಿಮಾನಿಗಳ ಸಂಖ್ಯೆ ಬಹಳ ಇತ್ತಲ್ಲಿ. ಆ ಸಂದರ್ಭದಲ್ಲಿ ಒಬ್ಬ ಅಭಿಮಾನಿ ಇವರಿಗೊಂದು ಫೋಟೋ ಕೊಡ್ತಾರೆ ಗಿಫ್ಟ್ ಆಗಿ. ಆ ಫೋಟೋದಲ್ಲಿ ವಿಶೇಷತೆ ಏನಿತ್ತಪ್ಪ ಅಂತ ಕೇಳಿದ್ರೆ, ನಮ್ಮ
ಫಿಲ್ಮ್ ಸ್ಟಾರ್ ಆಗಿರ್ತಕ್ಕಂತಹ ಯಶ್ ಹಾಗೂ ರಾಧಿಕಾ ಪಂಡಿತ್ ಅವರ ಫೋಟೋ ಅದ ಅದ್ರೊಳಗ. ಹಾಗೆ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶೆಟ್ಟಿ ಅವರ ಫೋಟೋ ಅದ. ಅಂದ್ರ ಅವು ಎರಡೂ ಜೋಡಿಗಳು ಈಗಾಗಲೇ ಮದುವೆ ಆಗಿದಾರ. ಅವರಿಬ್ರು ಲವ್ ಮ್ಯಾರೇಜ್ ಮಾಡ್ಕೊಂಡಾರ. ಅದೇ ರೀತಿಯಾಗಿ ನಮ್ಮ ಗಿಲ್ಲಿ ಕಾವ್ಯ ಅವರು ಕೂಡ ಮದುವೆಯನ್ನ ಆಗಲಿ, ಅವರ ತರಾನೇ ಒಂದಾಗಿ ಇರ್ಲಿ ಅನ್ನುವಂತಹದ್ದು ಅಭಿಮಾನಿಗಳ ಆಶಯ. ಅಲ್ಲಿ ಗಿಲ್ಲಿ ಕಾವ್ಯ ಅವರ ಫೋಟೋವನ್ನು ಕೂಡ ಹಾಕಿದ್ದಾರೆ. ಮೂರು ಜೋಡಿಗಳ ಫೋಟೋವನ್ನ ಹಾಕಿ ಅದನ್ನ ಇವರಿಗೆ ಕಾಣಿಕೆಯ ರೂಪದಲ್ಲಿ ಇಬ್ಬರಿಗೂ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಜನಗಳಿಗೆ ಎಷ್ಟೊಂದು ಇವ್ರ ಬಗ್ಗೆ ಅಭಿಮಾನಕ್ಕ ಒಂದು ಇತಿ ಮಿತಿ ಅಂತ ಏನಿಲ್ಲ. ಬಹಳ ವಿಚಿತ್ರವಾದಂತಹ ಅಭಿಮಾನ ಇದು. ಅದು ಯಾಕೋ ಏನೋ ಗೊತ್ತಿಲ್ಲ. ನಮ್ಮ ಕಾವ್ಯ ಅವರಾಗ್ಲಿ ಗಿಲ್ಲಿ ಅವರಾಗ್ಲಿ ಮದುವೆ ಆಗ್ಬೇಕು ಅಂತ ಇಚ್ಛಾ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಗೆಸ್ ಮಾಡ್ತಾರೆ. ನನಗನಿಸ್ತದ ಅವರಿಗೆ ಇಷ್ಟು ಬೇಗನೆ ನಾವು ವಿವಾಹದ ಬಗ್ಗೆ ಅನೌನ್ಸ್ ಮಾಡುವುದು ಒಳ್ಳೆಯದಲ್ಲ ಅನ್ನೋದು ಅವರ ಅಭಿಪ್ರಾಯ. ಇನ್ನು ನಾವು ಜೀವನದೊಳಗೆ ಸೆಟ್ಲ್ ಆಗಬೇಕು, ಒಂದು ಒಳ್ಳೆಯ ಸ್ಟೇಜಿಗೆ ಬರಬೇಕು, ಆ ನಂತರ ವಿವಾಹದ ಬಗ್ಗೆ ಮಾತನಾಡುವುದು ಒಳ್ಳೆಯದು ಅನ್ನೋ ಭಾವನೆ, ಕಲ್ಪನೆ, ವಿಚಾರ ಅವರಿಗೆ ಇದ್ದಿರಬಹುದು. ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಅವರು ಯಾವಾಗ ಬೇಕಾದ್ರೂ ಮದುವೆ ಆಗ್ಲಿ ಅಥವಾ ಹೀಗೆ ಅವರು ಒಳ್ಳೆಯ ಸ್ನೇಹಿತರಾಗಿ ಇರ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ಬಟ್ ಜನಗಳು ಬಹಳ ಆಶೆಯನ್ನು ಪಡ್ತಾ ಇದ್ದಾರೆ. ಆ ಜನಗಳ ಅಭಿಮಾನಕ್ಕ ಆ ಒಂದು ಆಶೆ ಏನದ, ಅವರ ಆಶಯಕ್ಕ ಇವರು ಗೌರವವನ್ನು ನೀಡ್ತಾರ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅದು ಏನಾಗುತ್ತೋ ಮುಂದಿನ ಭವಿಷ್ಯತ್ತಿನಲ್ಲಿ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋದು ನಮ್ಮ ಅಭಿಪ್ರಾಯ. ನಮ್ಮ ಕರ್ನಾಟಕದೊಳಗ ಬಹಳಷ್ಟು ಮಠಾಧೀಶರು, ಬಹಳಷ್ಟು ಗುರುಗಳು, ಗುರೂಜಿಯವರು, ಹಿರಿಯರು, ರಾಜಕಾರಣಿಗಳು ಪ್ರತಿಯೊಬ್ಬರು ಇವರಿಬ್ಬರನ್ನು ಒಂದಾಗಿ ಕರೀತಾರ ಕಾರ್ಯಕ್ರಮಕ್ಕೆ. ಕಾರಣ ಏನಂದ್ರೆ ಇವರಿಬ್ರು ಒಂದಾಗ್ಲಿ ಅಂತ ಅವ್ರಿಗೂ ಕೂಡ ಬಹಳಷ್ಟು ಆಶಯ ಇರಬಹುದು ಅಂತ ಅನಿಸ್ತದ ನನಗೆ. ಇವರಿಗೆ ದೊಡ್ಡ ದೊಡ್ಡ ಗುರುಗಳ ಮತ್ತು ಹಿರಿಯರ, ಸ್ವಾಮೀಜಿಗಳ, ದೊಡ್ಡ ದೊಡ್ಡ ರಾಜಕಾರಣಿಗಳ ಆಶೀರ್ವಾದ ಐತಿ ಅಂತ ನನಗನಿಸ್ತದ. ಅವರೆಲ್ಲರ ಆಶೀರ್ವಾದದಿಂದ, ಕೃಪಾ ಕಟಾಕ್ಷೆಯಿಂದ ಅವರು ಒಂದಾಗ್ಲಿ ಅಂತ ನಾನು ಆಶಯವನ್ನ ಮಾಡ್ತೀನಿ. ಅದು ಆಗ್ತದೋ ಬಿಡ್ತದೋ ಭಗವಂತನಿಗೆ ಗೊತ್ತು, ನಮಗಂತೂ ಗೊತ್ತಿಲ್ಲ. ಬಟ್ ಅವರು ಒಂದಾಗುವುದು ಬಹಳ ಒಳ್ಳೆಯದು. ನಮ್ಮ ಕರ್ನಾಟಕದ ಬಹಳಷ್ಟು ಅಭಿಮಾನಿಗಳಿಗೆ ಖುಷಿಯನ್ನ ತರ್ತಕ್ಕಂತಹ ಸಂಗತಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ನಾನೊಂದು ವಿಡಿಯೋವನ್ನ ಮತ್ತೆ ಗಿಲ್ಲಿ ಕಾವ್ಯ ಅವ್ರ ಬಗ್ಗೆನೆ ಮಾಡ್ಬೇಕಾಗಿದೆ. ಅದೇನು ಅಂತ ಕೇಳಿದ್ರೆ, ಒಬ್ಬ ನಮ್ಮ ವೀಕ್ಷಕರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರ ಅದು ಏನು ಅಂತ ಕೇಳಿದ್ರೆ, ಗಿಲ್ಲಿ ಮತ್ತು ಕಾವ್ಯ ಅವ್ರ ಬಗ್ಗೆ ಅಭಿಮಾನಿಗಳಿಗೆ ಎಷ್ಟೊಂದು ಕುತೂಹಲ, ಎಷ್ಟೊಂದು ಪ್ರೀತಿ, ಅಭಿಮಾನ ಅಂತಂದ್ರ, ಪುರಿ ಜಗನ್ನಾಥ ಪವಿತ್ರ ದೇವಸ್ಥಾನದ ಗೋಪುರದ ಮೇಲೆ ಗಿಲ್ಲಿ ಕಾವ್ಯ ಅವರ ಹೆಸರಿನಿಂದ, ಅಂದ್ರ ಅವರಿಬ್ಬರದು ವಿವಾಹ ಆಗಲಿ ಅನ್ನುವಂತಹ ಸಂಕಲ್ಪವನ್ನ ಮಾಡಿ ಅವರ ಅಭಿಮಾನಿಗಳು ಧ್ವಜವನ್ನ ಕಟ್ಟಿಸಿ ಬಂದಾರ ಅಂತ ಸುದ್ದಿ. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಆ ಟ್ರಸ್ಟಿನ, ದೇವಾಲಯದ ಟ್ರಸ್ಟಿನ ರಸೀದಿ ಕೂಡ ಇದೆ. ಅಲ್ಲಿಗೆ ಹೋಗಿ ಬಂದದ್ದರ ವಿಡಿಯೋ ಕೂಡ ಇದೆ. ನಾಳೆ ಈ ಕುರಿತು ಒಂದು ವಿಡಿಯೋವನ್ನ ಮಾಡ್ಬೇಕಂತ ಮಾಡಿದ್ದೀನಿ. ಅಭಿಮಾನಿಗಳ ಒಂದು ಅಭಿಮಾನಕ್ಕ ಇತಿಮಿತಿ ಏನೂ ಇಲ್ಲ ಅನ್ನೋದಕ್ಕೆ ಇದು ಒಂದು ಕೂಡ ಸಾಕ್ಷಿ. ಈ ಕುರಿತು ಒಂದು ಚಿಕ್ಕ ವಿಡಿಯೋವನ್ನ ನಾಳೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಾಧ್ಯ ಆದ್ರೆ ತಾವು ನೋಡ್ಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇವತ್ತಿನ ಈ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.